ಯಾರು ಮಾತಾಡಬೇಡಿ. ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಮಲ್ಲ ಕೆರೆ ಇದು ಒಂದು 3-4 ಬಾರಿ ಬಂದಿದ್ದು. ಬಹಳ ಐತಿಹಾಸಿಕವಾದ ಪವಿತ್ರವಾದಂಥ ಸ್ಥಳ. ಎಲ್ಲ ಊರಿನ ದೇವತೆಗಳು, ಎಲ್ಲ ದೇವರು ಎಲ್ಲ ಬಂದು ಸ್ನಾನ ಮಾಡಿಸಿ ಪೂಜೆ ಮಾಡಿ ನೀರನ್ನು ನನ್ನ ಮನೆಯೂ ಕೂಡ ನಾನು ಗೃಹ ಪ್ರವೇಶ ಮಾಡಿದಾಗ 5 ಕಡೆ ನೀರು ತೆಗೆದುಕೊಂಡು ಈ ಕೆರೆ ನೀರು ಕೂಡ ಯಾವಾಗಲೂ ಕೂಡ ತುಂಬಿ ತೋರ್ತಾ ಇರ್ತದೆ. ಮತ್ತು ಎಲ್ಲ ಇದು ಭಾಳ ಪವಿತ್ರವಾದಂಥ ಕ್ಷೇತ್ರ ಇದೆ. ಸೊ ಭಾಳ ಚೆನ್ನಾಗಿ 25 ವರ್ಷದ ಗಮನಿಸ್ತಾ ಇದ್ದೀನಿ ಈ ಜಾಗನ. ನನಗೆ ಭಾಳ ಈ ಜಾಗಕ್ಕೆ ಬಂದರೆ ಭಾಳ ನೆಮ್ಮದಿ ಸಂತೋಷ ಕೂಡ ಸಿಗ್ತಾ ಇದೆ. ಹಿಂದೆ ಆದರೆ ನಾನು ಸುಮಾರು ಹಿಂದೆ ಎಲ್ಲ ಈ ಭಾಗದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 35 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳನ್ನು ಯಾರು ತೆಗೆದುಕೊಂಡಿದ್ದೀವಿ. ಅಕ್ಕಪಕ್ಕ ಎಲ್ಲ ರೈತರು ಕೂಡ ಇರ್ತೀವಿ. ಕ್ಯಾನ ಸಿಸ್ಟಮು, ಇಲ್ಲೊಂದು ಸೋಪಾನ ಒಂದು 20 ಕೋಟಿ ರೂಪಾಯಿ, ಓಡಾಡೋಕ್ಕೆ ಜಾಗ ಟ್ಯಾಂಕ್ ಬಂದು ಒಂದು 2 ಕೋಟಿ ರೂಪಾಯಿ. ಹಿಂಗೆ ವಿವಿಧ ರೀತಿಯಲ್ಲಿ ಇಲ್ಲಿ ಸುಮಾರು ಖರ್ಚು ಮಾಡಿದ್ದೀವಿ. ಗೆಸ್ಟ್ ಹೌಸು ಮತ್ತು ಹಿಂದಿನ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಇದು ಕೂಡ ನಾನು ಸ್ಥಳೀಯ ಸಮಿತಿಯವರು ಮತ್ತು ನಮ್ಮ ಮಟ್ಟದ ಅಜ್ಜಿಯವರನ್ನು ಮಾತಾಡಿದ್ದೀವಿ. ಏನು ಅವಶ್ಯಕತೆ ಇದೆ ಅಂತ ನಮಗೆ ಹೇಳಿ ಖಂಡಿತ ಇಲ್ಲಿಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನನ್ನಿಂದ ಏನಾರು ಆಗಬೇಕು ಅಂತಿದೆ. ಹೊಸದಾಗಿ ಬಂದಿರೋದ್ರಿಂದ ಖಂಡಿತ ಒಂದು ಪ್ರಮಾಣ ವಚನ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯವಾದಿಯಾಗಿ ಕೆಲವೊಂದು ಶಾಸ್ತ್ರೋಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರಿ. ಅದು ಯಾವ ರೀತಿ ಒಂದು ಬಿಜೆಪಿ ಅವ್ರಿಗಾಗಲಿ ಓವರ್ ಆಲ್ ದೇಶಕ್ಕೆ ಮೆಸೇಜ್ ಸಿಗುತ್ತೆ? ನಮಗೆ ರಾಜಕಾರಣ ಮುಖ್ಯ ಅಲ್ಲ. ಭಕ್ತಂದು ಭಗವಂತನಿಗೂ ವ್ಯವಹಾರ ಮಾಡುತ್ತಾ ದೇವಾಲಯ ಮತ್ತು ಅವರ ಧರ್ಮ. ನಮಗೆಲ್ಲ ಧರ್ಮದ ಪೀಠಗಳು ಕೂಡ ಕ್ರೈಸ್ತರಿರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು, ಹಿಂದೂ ಧರ್ಮ ಎಲ್ಲ ಕೂಡ ನಮ್ಮ ರಾಜ್ಯದಲ್ಲಿ ನಾವು ತಳ್ಳಕ್ಕಾಗ್ತದೆ. ನನ್ನ ಹೆಸರು ಬದಲಾವಣೆ ಮಾಡ್ಬೋದು. ಧರ್ಮನ ಬಿಡೋಕ್ಕಾಗ್ತದೆ. ನೀವು ಧರ್ಮ ಬಿಟ್ಟು ಧರ್ಮ ಬಿಡೋಕ್ಕಾಗ್ತದೆ. ಯಾವುದೇ ಧರ್ಮ. ಸೊ ಅದು ಒಂದು ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಎಲ್ಲ ಹೋಗ್ತಾರೆ. ಎಲ್ಲ ಧರ್ಮದವರು ಭೂಮಿ ಪೂಜೆ ಮಾಡ್ತಾರೆ. ಭೂಮಿ ಪೂಜೆ ಮಾಡಿ ಯಾರು ಕರೀತಾರೆ? ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಮೈಕರಣ ಮಾಡಲಿ, ಒಂದು ಕಿವಿ ಚುಚ್ಚಲಿ, ಏನೇ ಒಂದು ಹೆಸರು ಏನೇ ಮಾಡೋದು ಕೂಡ ವಿಕ್ರಯ ಮಾಡಲಿ ಎಲ್ಲ ಅವರು ಪೀಠದ ನಮಗೆ ನಾವು ಯಾರು ಕೂಡ ಹಂಗೆ ಒಂದು ರಾಜ್ಯಕ್ಕೆ ಇದಕ್ಕಾಗಿ ಅಂತೇಳಿ ನಾವು ಒಂದು ಜವಾಬ್ದಾರಿನ ತೆಗೆದುಕೊಂಡು ಎಲ್ಲರಿಗೂ ಕೂಡ ಎಲ್ಲರ ಆಶೀರ್ವಾದ ನಾವು ಆ ಕೆಲಸ ನಾನು ಮಾಡಿದ್ದೇನೆ. ಶಿವಲಿಂಗ ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿದ್ರೆ ಏನಿಲ್ಲ. ನನ್ನ ಭಾವನೆ, ನನ್ನ ಭಕ್ತಿ ಈ ಲೋಕ ಕಲ್ಯಾಣಕ್ಕೆ ಜನರಿಗೆ ಒಳ್ಳೆಯದಾಗಬೇಕು ಅಷ್ಟೇ. ನಮಗೆ ಸಿಕ್ಕಿರುವಂಥ ಅಧಿಕಾರ ಜನರಿಗೆ ಸಂಪೂರ್ಣವಾಗಿ ಒಳ್ಳೆಯದಾಗುತ್ತೆ. ನಿಮಗೆ ಶಾಂತಿ ಮನೆ ಯಾವಾಗಲೂ ಕೂಡ ತುಂಬ ತೋರ್ಬೇಕು.